ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯ ಸರ್ಕಾರಕ್ಕೆ ಗುತ್ತಿಗೆದಾರರಿಂದ ಮತ್ತೆ ತಲೆನೋವು ಉಂಟಾಗಿರುವಂತದ್ದು. ತಮ್ಮ ಬಾಕಿ ಬಿಲ್ಗಾಗಿ ಮತ್ತೆ ಬೃಹತ್ ಹೋರಾಟಕ್ಕೆ ಗುತ್ತಿಗೆದಾರರ ಸಂಘ ಮುಂದಾಗ್ತಾ ಇರುವಂತದ್ದು. ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. 18ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲೇ ಮುಷ್ಕರಕ್ಕೆ ಕರೆ ಕೊಟ್ಟು ರಾಜ್ಯಾದ್ಯಂತ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತ ಮಾಡಿ ಹೋರಾಟವನ್ನ ಮಾಡೋದಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘ ನಿರ್ಧಾರವನ್ನ ಮಾಡಿರುವಂತದ್ದು. ಬರೋಬ್ಬರಿ 37,000 ಕೋಟಿಗೂ ಅಧಿಕ ರೂಪಾಯಿ ರಾಜ್ಯ ಸರ್ಕಾರದಿಂದ ವಿವಿಧ ಇಲಾಖೆಗಳ ಮೂಲಕವಾಗಿ ಗುತ್ತಿಗೆದಾರರಿಗೆ ಬಿಲ್ ಪೆಂಡಿಂಗ್ ಇದೆ. ಸೊ ಈ ಬಿಲ್ ಪೆಂಡಿಂಗ್ ಅನ್ನ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ರಾಜ್ಯ ಗುತ್ತಿಗೆದಾರರ ಮೊದಲ ಆದ್ಯತೆ. ಸೊ ಹೀಗಾಗಿ ನಾವು ಮುಷ್ಕರವನ್ನ ಮಾಡ್ತೇವೆ. ಮುಷ್ಕರಕ್ಕೆ ಸರ್ಕಾರ ಮಣಿದಿಲ್ಲ ಅಂತಂದ್ರೆ ನಾವು ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಯನ್ನ ಸಿದ್ಧ ಮಾಡಿಕೊಂಡಿದ್ದೀವಿ ಅನ್ನುವಂಥ ನಿಲುವನ್ನು ಕೂಡ ಮೊನ್ನೆ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು. ಹಾಗಿದ್ರೆ ಬೃಹತ್ ಹೋರಾಟ ಏನಪ್ಪಾ ಅಂತಂದ್ರೆ, ಇವರು ಕಳೆದ ಕೆಂಪಣ್ಣ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ, ಈಗ ಅವರು ಏನು ವಿಧಿವಶರಾಗಿದ್ದಾರೆ, ತೀರೋಗಿದ್ದಾರೆ, ದಿವಂಗತ ಕೆಂಪಣ್ಣ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಗಿದ್ದಂತಹ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಅನ್ನ ಆರೋಪವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಆಗ ಕೆಂಪಣ್ಣ ಅವರನ್ನ ಕರೆದು ಮಾತನಾಡಿಸಿ ಆ ಒಂದು 40% ಕಮಿಷನ್ ಆರೋಪ ಏನು ಅದನ್ನ ಮುಂದೆ ಇಟ್ಕೊಂಡು ರಾಜಕೀಯವನ್ನ ಸಿದ್ದರಾಮಯ್ಯನವರು ಮಾಡಿ ಅದು ಇಡೀ ಸರ್ಕಾರ ಸೋಲೋದಕ್ಕೆ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸೋಲೋದಕ್ಕೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ವಿಚಾರದಲ್ಲಿ ಆ ಒಂದು 40% ಕಮಿಷನ್ ಕೂಡ ಒಂದು. ಸೊ ಆ ಒಂದು ಹೇಳಿಕೆ ಏನಿದೆ ಕೆಂಪಣ್ಣ ಅವರ ಹೇಳಿಕೆ, ಈಗ ಉಲ್ಟಾ ಹೊಡಿತಾ ಇರುವಂತದ್ದು ರಾಜ್ಯ ಗುತ್ತಿಗೆದಾರರ ಸಂಘಕ್ಕೆ. ಏನಪ್ಪಾ ಉಲ್ಟಾ ಹೊಡಿತಾ ಇದೆ ಅಂತ, ಆಗ ಸಿದ್ದರಾಮಯ್ಯನವರು ನಾನು ಇರ್ತೀನಿ, ನಾನು ಮಾಡಿಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಡಲಾಗಿತ್ತು. ಈಗ ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿ ಇರುವಂತದ್ದು. ಅತ್ತ ಬಿಜೆಪಿಯವರು ಕೂಡ ಇವರ ಹೋರಾಟಕ್ಕೆ ಬೆಂಬಲವನ್ನ ಕೊಡುವಂತ ಮನಸ್ಸು ಮಾಡಿಲ್ಲ. ಇತ್ತ ಆಡಳಿತ ಸರ್ಕಾರ ಕಾಂಗ್ರೆಸ್ ಕೂಡ ಗುತ್ತಿಗೆದಾರರನ್ನ ದೂರ ಇಡ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರಂತೂ ಗುತ್ತಿಗೆದಾರರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಗುತ್ತಿಗೆದಾರರು ಮಾಡ್ತಾ ಇರುವಂತದ್ದು. ಹೀಗಾಗಿ ಎಲ್ಲ ಅಂಶಗಳನ್ನ ಇಟ್ಕೊಂಡು, ಜೊತೆಗೆ 37,000 ಕೋಟಿ ರೂಪಾಯಿ ಬಾಕಿ ಬಿಲ್ ಏನಿದೆ ಇದನ್ನು ಕೂಡ ಅತಿ ವೇಗವಾಗಿ ಸೆಟಲ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಕೊಂಡು ಮಾರ್ಚ್ 6ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಮುಷ್ಕರ ಅಂತಂದ್ರೆ ಕೇವಲ ಪ್ರತಿಭಟನೆ ಮಾತ್ರ ಆಗಿರೋದಿಲ್ಲ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇರುತ್ತೆ. ಜೊತೆಗೆ ರಾಜ್ಯಾದ್ಯಂತ ಎಲ್ಲಾ ಕಾಮಗಾರಿಗಳು ಕೂಡ, ಅದು ಲೋಕೋಪಯೋಗಿ ಇರಬಹುದು, ಅಥವಾ ಕಾರ್ಮಿಕ ಇಲಾಖೆ ಇರಬಹುದು, ಅಥವಾ ನೀರಾವರಿ ಇರಬಹುದು, ಸಣ್ಣ ನೀರಾವರಿ ಇರಬಹುದು, ಅಥವಾ ಏನೋ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇರಬಹುದು, ಎಲ್ಲಾ ಇಲಾಖೆಗಳಲ್ಲಿನ ಕಾಮಗಾರಿಗಳನ್ನು ಕೂಡ ಸ್ಥಗಿತ ಮಾಡಿ ಒಂದು ದಿನದ ಮಟ್ಟಿಗೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ, ಮುಷ್ಕರವನ್ನ ಮಾಡೋದಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘ ನಿರ್ಧಾರವನ್ನ ಮಾಡಿರುವಂತದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ಸಂಜೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೂಲಕವಾಗಿ ಒಂದು 750 ಕೋಟಿ ರೂಪಾಯಿ ಬೆಂಗಳೂರಿನಲ್ಲಿರುವಂತಹ ಗುತ್ತಿಗೆದಾರರಿಗೆ ಆ ಸರ್ಕಾರ ಬಿಡುಗಡೆ ಮಾಡಿಕೊಟ್ಟಿದೆ ತನ್ನ 4ನೇ ಕಂತು ಈ ವರ್ಷದ್ದು. 2,600 ಕೋಟಿ ರೂಪಾಯಿ ಒಟ್ಟಾರೆ ಬೆಂಗಳೂರಿನಲ್ಲಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುತ್ತಿಗೆದಾರರ ಸಂಘಕ್ಕೆ ಬಿಡುಗಡೆ ಆಗಬೇಕಾಗಿತ್ತು. ನಿನ್ನೆ 750, ಹಿಂದೆನೂ ಕೂಡ ಒಂದು 700,000 ಕೋಟಿ ಹೆಚ್ಚು ಕಮ್ಮಿ ಬಿಡುಗಡೆ ಆಗಿತ್ತು. 1,600 ಕೋಟಿ ರೂಪಾಯಿ ನಿನ್ನೆ ಸಂಜೆವರೆಗೂ ಕೂಡ ಬಿಲ್ ಬರೋದು ಬಾಕಿ ಇತ್ತು. ನಿನ್ನೆ 750 ಕೋಟಿ ರೂಪಾಯಿ ಬಿಡುಗಡೆ ಆಗಿರುವಂತದ್ದು. ಇನ್ನೂ ಕೂಡ 950 ಕೋಟಿ ರೂಪಾಯಿ ಅಥವಾ 850 ಕೋಟಿ ರೂಪಾಯಿ ಬಿಡುಗಡೆ ಆಗೋದು ಬಾಕಿ ಇದೆ. ಸೊ ಅದನ್ನು ಕೂಡ ನಾಳೆ ಒಳಗಾಗಿ ಬಿಡುಗಡೆ ಮಾಡಿ ಕೊಡಬೇಕು ಅನ್ನುವಂಥದ್ದು ಗ್ರೇಟರ್ ಬೆಂಗಳೂರು GBA ಗುತ್ತಿಗೆದಾರರ ಸಂಘದ ಬೇಡಿಕೆ. ಇದರ ಜೊತೆಗೆ ಲೋಕೋಪಯೋಗಿ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳೇನಿದೆ ಎಲ್ಲ ಇಲಾಖೆಗಳಲ್ಲೂ ಕೂಡ 1,500, 2,000, 3,000, 4,000 ಒಟ್ಟಾರೆ 37,000 ಕೋಟಿ ರೂಪಾಯಿ ಬಿಲ್ ವಿವಿಧ ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಬರೋದು ಬಾಕಿ ಇದೆ. ಅದು ನಮ್ಮ ಹಕ್ಕು, ನಾವು ಕೆಲಸ ಮಾಡಿದೀವಿ, ನಮಗೆ ದುಡ್ಡು ಕೊಡಿ ಅನ್ನುವಂಥದ್ದು ಅವರ ವಾದ. ಸರ್ಕಾರ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ನಾಳೆ ಗುತ್ತಿಗೆದಾರರು ಮುಷ್ಕರವನ್ನ ಮಾಡಿದ್ರೆ ಅದನ್ನ ಯಾವ ರೀತಿಯಾಗಿ ಸರ್ಕಾರ ಮುಂದಕ್ಕೆ
ಟ್ಯಾಕಲ್ ಮಾಡುತ್ತೆ. ಯಾಕೆ ನಾಳೆ ಬಜೆಟ್ ಕೂಡ ಇರೋದ್ರಿಂದ ಬಜೆಟ್ ನಲ್ಲಿ ಏನಾದ್ರೂ ವಿಶೇಷವಾಗಿರುವಂತಹ ಘೋಷಣೆಗಳನ್ನ ಸರ್ಕಾರ ಮಾಡುತ್ತಾ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಗುತ್ತಿಗೆದಾರರೇನಾದ್ರೂ ನಿರಂತರವಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಅಥವಾ ಹೋರಾಟಕ್ಕೆ ಇಳಿದು ಬಿಟ್ರೆ ರಾಜ್ಯಾದ್ಯಂತ ಇರುವಂತಹ ಕಾಮಗಾರಿಗಳು ಸ್ಥಗಿತ ಆಗುತ್ತೆ. ಸ್ಥಗಿತ ಆದ್ರೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಲ್ಲ. ಅಭಿವೃದ್ಧಿ ಅಂತ ನಾವೇನ್ ಮಾತಾಡ್ತೀವಿ, ಅಭಿವೃದ್ಧಿಯಲ್ಲೂ ಕೂಡ ಹಿನ್ನಡೆ ಆಗುತ್ತೆ. ಎಲ್ಲಾ ಆಯಾಮಗಳಿಂದ ಸರ್ಕಾರ ಇದನ್ನ ಗಮನಿಸಬೇಕಾಗುತ್ತೆ. ಸೊ ಹೀಗಾಗಿ ಯಾವ ರೀತಿಯಾಗಿರುವಂತಹ ನಿಲುವನ್ನ ಸರ್ಕಾರ ನಾಳಿನ ಬಜೆಟ್ ಅಲ್ಲಿ ತೆಗೆದುಕೊಳ್ಳುತ್ತೆ, ಬಜೆಟ್ ದಿನಾನೇ ಹೋರಾಟವನ್ನ ಇಟ್ಕೊಂಡಿರುವಂತಹ ಮೂಲ ಉದ್ದೇಶನೂ ಕೂಡ ಗುತ್ತಿಗೆದಾರರದ್ದು ಅದೇ ಆಗಿದೆ. ನಾಳೆ ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.